ಕಥೆಗಳನ್ನು ಇಷ್ಟಪಡೋ ಎಲ್ಲರಿಗೂ ಕಥೆ ಅಂಗಡಿಗೆ ಸ್ವಾಗತ. ನಮ್ಮ ಕಥೆ ಸ್ವಲ್ಪನಾದ್ರೂ ಇಷ್ಟ ಆದರೆ ದೊಡ್ಡ ಮನಸ್ಸು ಮಾಡಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಕೊಡೋದನ್ನ ಮರಿಬೇಡಿ. ಮತ್ತೆ ಇವತ್ತು ನನಗೆ ಆಫೀಸಲ್ಲಿ ಕೊನೇ ದಿನ. ನಾಳೆಯಿಂದ ಆಫೀಸಿಗೆ ಹೋಗೋ ಟೆನ್ಷನ್ ಇಲ್ಲ, ಜಂಜಾಟ ಇಲ್ಲ. ನಿಮ್ಮನ್ನ ಮನೇನ ಎಲ್ಲದನ್ನು ನಾನು ಚೆನ್ನಾಗಿ ನೋಡ್ಕೋತೀನಿ. ಅಂದಹಾಗೆ ಅತ್ತೆ, ನಿಮಗೂ ಮಾವಂಗೂ ಒಂದು ಟ್ರಿಪ್ ಅರೇಂಜ್ ಮಾಡಿದ್ದೀನಿ. ನೀನು ಇಷ್ಟು ಬೇಗ ಆಫೀಸ್ ಬಿಡೋದು ಬೇಡವಾಗಿತ್ತು. ಮನೇನ ಹೇಗೂ ನಾನು ನಿಭಾಯಿಸ್ತಾ ಇದ್ದೆ. ಹಾಗೆ ನೀನು ಬೆಳಗ್ಗೆ ಮತ್ತು ಸಂಜೆ ಆಫೀಸಿಂದ ಬಂದಮೇಲೆ ಸ್ವಲ್ಪ ಸಹಾಯ ಮಾಡ್ತಿದ್ದೆ, ಹೇಗೋ ಆಗ್ತಿತ್ತು. ಯಾಕಿಂತ ನಿರ್ಧಾರಕ್ಕೆ ಬಂದೆ ಅಂತ. ಮತ್ತೆ ನೀವು ಎಷ್ಟು ಅಂತ ಮನೆ ಕೆಲಸ ಮಾಡ್ತೀರಾ. ನಾನು ಸಣ್ಣ ಪುಟ್ಟ ಸಹಾಯ ಮಾಡ್ಬೋದು, ಆದರೆ ಪೂರ್ತಿ ಕೆಲಸ ನಿಮ್ಮ ಮೇಲೆ ಬೀಳತ್ತಲ್ಲ. ಅದು ಅಲ್ಲದೆ ನೀವೇ ಹೇಳ್ತೀರಾ, ಸಾನ್ವಿ ಇತ್ತೀಚೆಗೆ ಮಾತು ಕೇಳ್ತಾ ಇಲ್ಲ, ತುಂಬ ಹಠ ಮಾಡ್ತಾಳೆ ಅಂತೆಲ್ಲ. ಅದಕ್ಕೆ ನಾನು ಈ ನಿರ್ಧಾರಕ್ಕೆ ಬಂದೆ ಅತ್ತೆ. ಅದು ಹೋಗಲಿ ಬಿಡಿ. ನೀವು ಬಟ್ಟೆ ಎಲ್ಲ ಬೇಗ ರೆಡಿ ಮಾಡ್ಕೊಳ್ಳಿ, ಪ್ಯಾಕ್ ಮಾಡ್ಕೊಳ್ಳಿ. ನಾನು ಬೇಕಾದ್ರೆ ಹೆಲ್ಪ್ ಮಾಡ್ತೀನಿ. ನಾಳೆನೇ ಟ್ರಿಪ್ ಹೊರಡೋದು ತಮಿಳ್ನಾಡಿಗೆ. ಅತ್ತೆ, ನಿಮಗೆ ದೇವಸ್ಥಾನ ಅಂದರೆ ತುಂಬ ಇಷ್ಟ ಅಲ್ವಾ? ಅದಕ್ಕೆ ನೀವು ಮಾವ ಹೋಗಿ ಬರಲಿ ಅಂತ. ಇಷ್ಟು ವರ್ಷ ಈ ಮನೆಗೆ ಅಂತ ನೀವು ದುಡ್ದಿದ್ದಾಯಿತು. ಈಗಲಾದರೂ ಸ್ವಲ್ಪ ಆರಾಮಾಗಿ ಹೋಗ್ಬಿಟ್ಟು ಬನ್ನಿ. ಮನಸ್ಸು ಹಗೂರ ಆಗುತ್ತೆ, ಒಂಥರ ಲವಲವಿಕೆ ಬರುತ್ತೆ. ಇನ್ನು ತೀರಾ ವಯಸ್ಸಾದ್ಮೇಲೆ ಓಡಾಡೋಕ್ಕೆಲ್ಲ ಕಷ್ಟ. ಈಗ ಕೈಕಾಲು ಗಟ್ಟಿ ಇರೋವಾಗಲೇ ಅಡ್ಡಾಡ್ಕೊಂಡು ಬನ್ನಿ ಅತ್ತೆ. ಅಯ್ಯೋ ದೇವ್ರೆ, ನಾನೇನೋ ಸುಮ್ಮನೆ ಒಂದೊಂದು ದಿನ ನಿನ್ನ ಮೇಲೆ, ನಿನ್ನ ಮಗಳ ಮೇಲೆ ರೇಗಾಡ್ತಿದ್ದೆ ಅಂತ ನೀನು ಕೆಲಸನೇ ಬಿಟ್ಬಿಟ್ಟಿಯಲ್ಲೇ. ಹೋಗಲಿ ಬಿಡು, ಏನು ಮಾಡೋಕ್ಕಾಗಲ್ಲ. ಕೆಲಸ ಬಿಟ್ಟ ಮೇಲೆ ಇನ್ನು ಅದು ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ಮನೆ ಹೇಗೋ ನಡ್ಕೊಂಡು ಹೋಗುತ್ತೆ ಬಿಡು. ಪಾಪ ನಮ್ಮ ವಿವೇಕ ಒಬ್ಬನೇ ದುಡಿಯೋನು. ಇರಲಿ ಬಿಡು. ಅಲ್ಲ ಜಾಹ್ನವಿ, ಟ್ರಿಪ್ ಹೋಗೋವಂಥ ಅರ್ಜೆಂಟ್ ಏನಿತ್ತು ಹೇಳು? ಅತ್ತೆ, ನೀವು ಟ್ರಿಪ್ ಹೋಗ್ಬಿಟ್ಟು ಬನ್ನಿ, ಆಮೇಲೆ ನಿಮಗೆ ಹೇಗೆ ಅನುಭವ ಆಗುತ್ತೆ ಅನ್ನೋದನ್ನು ಹೇಳಿ. ಜಾಸ್ತಿ ಟೈಮ್ ಇಲ್ಲ ಅತ್ತೆ. ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೋಬೇಕು. ನಾಳೆನೇ ಹೊರಡೋದು. ದೇವಸ್ಥಾನಗಳೆಲ್ಲ ಹೋಗಿ ಬನ್ನಿ. ನಮಗೆ, ನಮ್ಮ ಕುಟುಂಬಕ್ಕೆ ಎಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಬನ್ನಿ ಅತ್ತೆ. ಹೊರಡೋಣ. ಏನಮ್ಮ, ನೀನಿಷ್ಟು ಹೇಳೋವಾಗ ಇಲ್ಲ ಅನ್ನೋಕ್ಕಾಗಲ್ಲ. ಸರಿ, ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅತ್ತೆ. ಅದು ಪ್ಯಾಕೇಜ್ ಟೂರು. ಅಲ್ಲಿ ನಿಮ್ಮ ವಯಸ್ಸಿನವರೇ ಎಲ್ಲರೂ ಇರ್ತಾರೆ. ಮಾತಾಡಿಕೊಂಡು, ಕತೆ ಆಡಿಕೊಂಡು, ಗಮ್ಮತ್ತು ಮಾಡ್ಕೊಂಡು ಬನ್ನಿ. ಜಾಹ್ನವಿ ಆಸೆಯಂತೆ ಲಲಿತಮ್ಮ ಶ್ರೀರಾಮ್ ಅವ್ರ ಜೊತೆಗೆ ಟ್ರಿಪ್ ಮುಗಿಸ್ಕೊಂಡು ಬಂದರು. ಬಂದ ನಂತರ, ಓ, ಆಗಲೇ ಇಷ್ಟೊತ್ತಾಗೋಯ್ತಾ? ನನಗೆ ಗೊತ್ತಾಗಲೇ ಇಲ್ಲ. ಜಾಹ್ನವಿ, ಒಬ್ಬಳೇ ಮನೆ ಕೆಲಸ ಮಾಡ್ತಿದ್ಯಲ್ಲ, ನಾನು ಸ್ವಲ್ಪ ಸಹಾಯ ಮಾಡ್ತೀನಿ. ಇಲ್ಲಿ ಕೊಡು, ಬೆಂಡೆಕಾಯಿ ಹೆಚ್ಚಿಕೊಡ್ತೀನಿ. ಮತ್ತೆ ನೀವು ಆರಾಮಾಗಿ ಕೂತ್ಕೊಳ್ಳಿ, ಎಲ್ಲ ಕೆಲಸ ನಾನು ಮಾಡ್ಕೋತೀನಿ. ಬೆಂಡೆಕಾಯಿ ಎಲ್ಲ ಹೆಚ್ಚೋದು ಬೇಡ ಅತ್ತೆ. ನಿಮ್ಗೆ ವಯಸ್ಸಾಗಿದೆ, ಸರಿಯಾಗಿ ಕಾಣಲ್ಲ. ಹುಳಗಿಲ್ಲ ಇದ್ರೆ ಕಷ್ಟ. ಬೇಡ ಬೇಡ, ನಾನು ಮಾಡ್ಕೋತೀನಿ. ಜಾಹ್ನವಿ ಆಡಿದ ಮಾತಿಂದ ಲಲಿತಮ್ಮಂಗೆ ತುಂಬಾ ಬೇಜಾರಾಗುತ್ತೆ. ಏನು ಮಾತಾಡದೆ ಸುಮ್ಮನೆ ಕೂತ್ಕೋತಾರೆ. ಮತ್ತೆ 2 ದಿನಗಳ ನಂತರ, ಜಾಹ್ನವಿ, ಸ್ವಲ್ಪ ಬಾಮ್ಮ ಇಲ್ಲಿ. ಏನತ್ತೆ ನಿಮ್ಮದು? ಮನೇಲಿ ಸಾಕಷ್ಟು ಕೆಲಸ ಇದೆ, ಕರಿತಾನೇ ಇರ್ತೀರಾ. ಅದು ಹಾಗಲ್ಲ ಜಾಹ್ನವಿ, ಮನೆಯಲ್ಲಿ ಒಂದು ಕೆಲಸ ಮಾಡೋಕ್ಕೂ ನೀನು ಬಿಡೋದಿಲ್ಲ. ನಿನ್ನ ಮಗಳ ಕೈಯಲ್ಲಾದರೂ ಕೆಲಸ ಹೇಳ್ತೀಯ ಹೊರತು ನನಗಂತೂ ಏನೂ ಮಾಡೋಕ್ಕೆ ಬಿಡಲ್ಲ. ಮನೇಲಿ ಕೂತು ಕೂತು ಬೇಜಾರಾಗಿದೆ. ಪಕ್ಕದ ಮನೆ ಪಂಕಜನ ಜೊತೆಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ನಾನು ಹೋಗಿ ಬರ್ತೀನಮ್ಮ. ಅಯ್ಯೋ ಅಯ್ಯೋ, ನೀವು ಹೊರಗಡೆ ಹೋಗೋದಾ? ಬೇಡ 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 ಅತ್ತೆ, ಬೇಡ. ನನ್ನ ಫ್ರೆಂಡ್ ಅತ್ತೆ ಹೀಗೆ ದೇವಸ್ಥಾನಕ್ಕೆ ಅಂತ ಹೋಗಿ ರೋಡಲ್ಲಿ ಕಾಲು ಜಾರಿ ಕಾಲು ಮುರ್ಕೊಂಡು ಆಸ್ಪತ್ರೆ ಸೇರಿದಾರಂತೆ ಅತ್ತೆ. ಅಪ್ಪ, ಅವಳ ಕಷ್ಟ ನೋಡೋಕ್ಕಾಗಲ್ಲ. ಆಫೀಸಲ್ಲೂ ಕೆಲಸ ಮಾಡಬೇಕು, ಮನೆ ಜವಾಬ್ದಾರಿನೂ ಅವಳದೆ, ಜೊತೆಗೆ ಅತ್ತೆನೂ ನೋಡ್ಕೋಬೇಕು. ಬೇಡ ಬೇಡ ಬೇಡ, ವಯಸ್ಸಾದ ಕಾಲದಲ್ಲಿ ಮನೆಯಿಂದ ಹೊರಗೆ ಹೋಗಲೇಬೇಡಿ. ಅಷ್ಟಕ್ಕೂ ನಿಮಗೆ ದೇವಸ್ಥಾನಕ್ಕೆ ಹೋಗ್ಬೇಕಾ? ನಿಮ್ಮ ಮಗ ಸಂಜೆ ಬರ್ತಾರೆ, ಅವ್ರ ಕಾರಲ್ಲೇ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಇನ್ಮೇಲೆ ನೀವು ಒಬ್ಬೊಬ್ಬರೇ ಎಲ್ಲೂ ಹಾಗೆ ಹೋಗೋ ಆಗಿಲ್ಲ ಅತ್ತೆ. ಅಲ್ಲಮ್ಮ, ಮನೆಯಲ್ಲೂ ಕೆಲಸ ಮಾಡಬಾರ್ದು, ಹೊರಗಡೆ ಸುತ್ತಾಡಲೂಬಾರ್ದು ಅಂದರೆ ಹೇಗಮ್ಮ? ನಮ್ಗೆ ಹೇಗೆ ಹೊತ್ತೋಗ್ಬೇಕು ಹೇಳು? ಹೊತ್ತು ಹೋಗೋಕ್ಕೆ ಸಾಕಷ್ಟು ವಿಚಾರಗಳಿವೆ.
ಪುರಾಣ ಕಥೆಗಳನ್ನ ಓದ್ಬೋದು, ದೇವ್ರ ನಾಮಸ್ಮರಣೆ ಮಾಡ್ಬೋದು, ಅಷ್ಟೋತ್ತರ ಶತನಾಮಾವಳಿ ಇವುಗಳನ್ನೆಲ್ಲ ಹಿಡ್ಕೋತಾ ಕೂತ್ಕೊಂಡಿದ್ರೆ ಹೊತ್ತು ಕಳಿಯತ್ತೆ, ಪುಣ್ಯನ ಸಂಪಾದನೆ ಆಗತ್ತೆ. ಅದು ಬೋರ್ ಆಯ್ತು ಅಂದ್ರೆ ಇದೆಯಲ್ಲ ಟಿವಿ ನೋಡ್ಕೊಂಡು ಕೂತ್ಕೊಳ್ಳಿ. ಬೇಕಾದ್ರೆ ನಿಮಗೆ ಟ್ಯಾಬು ಮೊಬೈಲು ಕೊಡ್ಸೋದಕ್ಕೆ ಹೇಳ್ತೀನಿ. ಇಷ್ಟು ದಿನ ಮನೆ ಕೆಲಸ ನಾನೇ ಮಾಡ್ತಾ ಇದ್ದೆ, ನನ್ಗೆ ಎಲ್ಲಿ ಬೇಕೋ ಅಲ್ಲಿ ಹೋಗ್ತಾ ಇದ್ದೆ. ಇವಾಗ ಯಾಕಮ್ಮ ಹೀಗೆ? ಇವಾಗ ಯಾಕೆ ಹೀಗೆ ಅಂದರೆ, ಈಗ ನಾನು ಮನೇಲಿ ಇದ್ದೀನಲ್ಲ, ಎಲ್ಲ ನೋಡ್ಕೋತೀನಲ್ಲ, ಅದಕ್ಕೆ ಆರಾಮಾಗಿ ಕೂತ್ಕೋಬಾರ್ದಾ? ಸುಮ್ಮನೆ ಎಲ್ಲದಕ್ಕೂ ಮೂಗು ತೂರಿಸ್ಕೊಂಡು ಬರ್ತೀರಪ್ಪ. ಸುಮ್ಮನೆ ಇರಿ ನೀವು, ನನಗೆ ಬೇಕಾದಷ್ಟು ಕೆಲಸ ಇದೆ. ಸುಮ್ಮನೆ ಕೂತ್ಕೊಳ್ಳೋದು ಬಿಟ್ಟು ಇಲ್ಲ ಸಲ ರಗಳೆ ಮಾಡ್ತಾರೆ. ದಿನಗಳು ಕಳೀತಾ ಜಾಹ್ನವಿಯ ಹಿಡಿತ ಜೋರಾಗುತ್ತೆ. ಲಲಿತಮ್ಮಂಗೆ ಸಾಕಾಗಿರುತ್ತೆ. ಇದ್ರ ಜೊತೆಗೆ ಮೊಮ್ಮಗಳು ಸಾನ್ವಿ ಕೂಡ ಸೇರ್ಕೋತಾಳೆ. ಏನಾಯ್ತೆ ಸಾನ್ವಿ, ಯಾಕಿಷ್ಟು ಕಿರ್ಚ್ಕೊಳ್ತಿದ್ಯಾ? ನೋಡಮ್ಮ ಅಜ್ಜಿ, ಬೆಳಗಿಂದ ಆದ್ಮೇಲೆ ಒಂದು ಸ್ವೀಟ್ ತಿಂತಾನೇ ಇದ್ದಾರೆ. ಆಮೇಲೆ ನಾನು ಚಿಪ್ಸ್ ಇಟ್ಕೊಂಡ್ರೆ ಅದನ್ನೂ ಕೇಳ್ತಾ ಇದ್ದಾರೆ. ಅವರಿಗೆ ಬೋರ್ ಆಗುತ್ತಂತೆ, ಅದಕ್ಕೆ ಏನಾದರೂ ತಿನ್ನಬೇಕು ಅಂತ ಅನ್ಸುತ್ತಂತೆ. ಈ ಥರ ಸ್ವೀಟ್ಸ್ ಎಲ್ಲ ತಿಂದರೆ ಶುಗರ್ ಬರಲ್ವೇನಮ್ಮ? ನಿಂಗೆ ಗೊತ್ತಾ ಅಮ್ಮ, ನನ್ನ ಫ್ರೆಂಡ್ಸ್ ಅಜ್ಜಿಗೆ ಶುಗರ್ ಬಂದಿತ್ತಂತೆ ಅಮ್ಮ. ಅವರು ಅಷ್ಟೇ ಅಂತೆ, ಇವ್ರ ಥರಾನೇ ಕೂತಿದ್ದ ಕಡೆಲೇ ಕೂತಿರೋದಂತೆ. ಆಮೇಲೆ ಚೆನ್ನಾಗಿ ತಿನ್ನೋದಂತೆ. ಶುಗರು BP ಎರಡೂ ಬಂದಿತ್ತಂತೆ, ಆದರೂ ಕಂಟ್ರೋಲ್ ಮಾಡಿಲ್ಲ ಅಂತೆ. ಮೊನ್ನೆ ಒಂದಿನ ಕಾಲಿಗೇನೋ ಗಾಯ ಆಗಿಬಿಟ್ಟು ಅದು ನೋಡಿದರೆ ಈಗ ಗ್ಯಾಂಗ್ರೀನಿಗೆ ತಿರುಗಿದೆಯಂತೆ. ಮುಂದೆ ಕಾಲೇ ತೆಗಿಬೇಕಾಗುತ್ತೋ ಏನೋ ಅಂತ ಡಾಕ್ಟ್ರ್ ಹೇಳಿದಾರಂತೆ ಅಮ್ಮ. ಈ ಪರಿಸ್ಥಿತಿ ಅಜ್ಜಿಗೆ ಬರಬೇಕಾ ಹೇಳು? ಅಯ್ಯೋ ಹೌದೇನೆ ಸಾನ್ವಿ, ಬೇಡ ಅಜ್ಜಿಗೆ ಇನ್ಮೇಲೆ ಶುಗರ್ಲೆಸ್ ಕಾಫಿ ಟೀ. ತಾಯಿ ಮಗಳು ಮಾತಾಡ್ತಾ ಇದ್ರೆ ಲಲಿತಮ್ಮಂಗೆ ಸಿಟ್ಟು ಏರ್ತಾನೆ ಹೋಗುತ್ತೆ. ಸಾಕು, ಇಬ್ರು ನಿಲ್ಲಿಸಿ. ಇನ್ನು ನನ್ನ ಕೈಲಿ ನಿಮ್ಮ ಹಿಂಸೆನ ತಡೆಯೋಕ್ಕಾಗಲ್ಲ. ನನ್ನ ಕೈಲಿ ತಡೆಯೋಕ್ಕೆ ಸಾಧ್ಯನೇ ಇಲ್ಲ. ಅದು ಮಾಡಬೇಡ, ಇದು ಮಾಡಬೇಡ, ಅದು ತಿನ್ಬೇಡ, ಇದು ತಿನ್ಬೇಡ, ಅಲ್ಲಿಗೆ ಹೋಗ್ಬೇಡ, ಇಲ್ಲಿಗೆ ಹೋಗ್ಬೇಡ. ಏನು ಅನ್ಕೊಂಡಿದ್ದೀರಾ? ನನಗೇನಷ್ಟು ತಿಳುವಳಿಕೆ ಇಲ್ವಾ? ನಿಲ್ಲಿಸ್ಬೇಕಾ? ಯಾಕೆ ನಿಲ್ಲಿಸ್ಬೇಕು? ನಿಮ್ಮನ್ನ ನೋಡ್ಕೊಳ್ತಿರೋರು ನಾವುಗಳು. ನಾಳೆ ದಿನ ನಿಮ್ಗೇನಾದ್ರು ಹೆಚ್ಚು ಕಡಿಮೆ ಆದರೆ ಜನರು ನಿಮ್ಮನ್ನ ಆಡ್ಕೊಳ್ಳಲ್ಲ, ನಮ್ಮನ್ನ ಆಡ್ಕೋತಾರೆ. ಅದಕ್ಕೆ ಈ ಕೇರ್ ತಗೊಳ್ತಿರೋದು, ಅರ್ಥ ಮಾಡ್ಕೊಳ್ಳಿ. ಅವರಿಗೇನೋ ವಯಸ್ಸಾಗಿದೆ, ಗೊತ್ತಾಗಲ್ಲ, ನಿಮಗೆ ಗೊತ್ತಾಗಲ್ವಾ ಅಂತ ನಮ್ಗೆ ಆಡ್ಕೋತಾರೆ. ನನಗೆ ಮುಂಚಿನಾಗೆ ಶಕ್ತಿ ಇಲ್ಲದೆ ಇರಬಹುದು, ಆದರೆ ಹಾಸಿಗೆ ಹಿಡ್ದಿಲ್ಲ. ಈಗಲೂ ನಾನು ಈ ಮನೆ ಜವಾಬ್ದಾರಿನ ನಿಭಾಯಿಸಬಲ್ಲೆ, ಗೊತ್ತಾಯ್ತಾ? ಈಗ 1 ತಿಂಗಳ ಹಿಂದೆವರೆಗೂ ನಾನು ತಾನೇ ಕೆಲಸ ಮಾಡ್ತಾ ಇದ್ದಿದ್ದು. ಈಗ 1 ತಿಂಗಳಲ್ಲಿ ನಾನು ಮುತ್ತಿ ಆಗ್ಬಿಡ್ತೀನಾ? ಸಾಕು, ನಿಲ್ಲಿಸಿ ನಿಮ್ಮ ನಾಟಕ. ಓಹೋ, ನಿಧಾನ ಅತ್ತೆ, ನಿಧಾನ. ವಯಸ್ಸಾಗಿದೆಯಲ್ಲ ಅಜ್ಜಿ, ಸ್ವಲ್ಪ ನಿಧಾನವಾಗಿ ಮಾತಾಡಿ. ನೀವಿಬ್ರು ಸೇರಿ ನನ್ನ ಆಡ್ಕೊತಿದ್ದೀರಾ? ಹಾ, ಸಿಟ್ಟು ಬರುತ್ತಾ ಅತ್ತೆ? ಕೋಪ ಬರುತ್ತಾ? ನನ್ನ ಮನೆಯಲ್ಲೇ ನನಗೆ ಸ್ವಾತಂತ್ರ್ಯ ಇಲ್ಲ ಅಂದರೆ ಕೋಪ ಬರಲ್ವಾ? ಈಗ ಗೊತ್ತಾಗಲ್ಲ ಕಣೆ ನಿಂಗೆ, ಈಗ ಗೊತ್ತಾಗಲ್ಲ. ಮುಂದೆ ನಿನಗೂ ವಯಸ್ಸಾಗಿ ನಿನಗೊಬ್ಳು ಸೊಸೆ ಬರ್ತಾಳೆ, ಅಳಿಯ ಬರ್ತಾನೆ. ನೀನು ನನ್ನ ಹಾಗೆ ಆಗಿರ್ತೀಯಲ್ಲ, ಆಗ ನಿನಗೆಲ್ಲ ಗೊತ್ತಾಗತ್ತೆ. ನಿನ್ನ ಸೊಸೆ, ಅಳಿಯ, ಮಗಳು, ಮೊಮ್ಮಕ್ಕಳು ಎಲ್ಲರೂ ನಿನ್ನನ್ನು ಮೂಲೆ ಗುಂಪು ಮಾಡ್ತಾರಲ್ಲ, ಆವಾಗ ನಿನಗೆ ಗೊತ್ತಾಗತ್ತೆ. ಓ ಅಜ್ಜಿ, ವಯಸ್ಸಾದ್ಮೇಲೆ ಗೊತ್ತಾಗತ್ತಾ? ಈಗ ನಿಂಗೆ ವಯಸ್ಸಾಗಿದೆಯಲ್ಲ, ಏನು ಗೊತ್ತಾಗಿದೆ ಅಂತ ಹೇಳು ಮತ್ತೆ. ನನ್ನನ್ನು ಸುಮ್ಮನೆ ಕೆಣಕ್ ಬೇಡ ಸಾನ್ವಿ. ಒಂದು 15-20 ದಿನಕ್ಕೆ ನಾನು ಅಮ್ಮ ನಿನಗೆ ರಿಸ್ಟ್ರಿಕ್ಟ್ ಮಾಡಿದ್ದಕ್ಕೆ ಇಷ್ಟೊಂದು ಸಿಟ್ಟು ಬಂದರೆ ನೀನು ನಮ್ಮಿಬ್ಬರ ಮೇಲೆ ಎಷ್ಟೊಂದು ದಬ್ಬಾಳಿಕೆ ಮಾಡ್ತಾ ಇದ್ದೆ. ನಮಗೆಷ್ಟು ಸಿಟ್ಟು ಕೋಪ ಬಂದಿರಬೇಡ ಹೇಳು? ನಿಮಗೆ ಸಿಟ್ಟು ಬೇಜಾರಾಗುವಂಥದ್ದು ನಾನೇನು ಮಾಡಿದ್ದೀನಿ? ಒಂದು ದಿನನಾದರೂ ನೀನು ನನ್ನನ್ನು ಪ್ರೀತಿಯಿಂದ ಮಾತಾಡ್ಸಿದ್ಯಾ ಅಜ್ಜಿ? ಎಲ್ಲದಕ್ಕೂ ರೆಸ್ಟ್ರಿಕ್ಷನ್ಸು. ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ, ಅವ್ರ ಹತ್ರ ಮಾತಾಡಬೇಡ, ಇವ್ರು ಸರಿ ಇಲ್ಲ, ಹುಡುಗರ ಕಡೆ ನೋಡಬೇಡ, ತಲೆ ಬಗ್ಗಿಸ್ಕೊಂಡು ಹೋಗು. 25 ಕೇಳಿದ್ರೆ ನೀನು ಒಳ್ಳೆದಕ್ಕೆ ಹೇಳೋದು ನಿಂಗೀಗ ಅರ್ಥ ಆಗಲ್ಲ, ಮುಂದೆ ಅರ್ಥ ಆಗತ್ತೆ ಅಂತೀರ. ನಾನು ಈಗ ದೊಡ್ಡೋಳಾಗಿದ್ದೀನಿ ಅಜ್ಜಿ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ನನಗೂ ಅರ್ಥ ಆಗತ್ತೆ. ಇಷ್ಟು ಮಾತ್ರನಾ ಅತ್ತೆ? ಯಾರೋ ಸೊಸೆ ಅತ್ತೆಗೆ ಕಾಟ ಕೊಟ್ಟರು ಅಂದರೆ ಈಗಿನ ಕಾಲದ ಸೊಸೆರು ಹೀಗೆ ಅಂತ ನನಗೆ ಟಾಂಟ್ ಕೊಟ್ಟು ಮಾತಾಡ್ತೀರಾ? ಆಗ ನನಗೆಷ್ಟು ಬೇಜಾರಾಗತ್ತೆ ಹೇಳಿ? ಚೆನ್ನಾಗಿ ಬಾಯಿ ತುಂಬ ಬೈಯೋದು, ಆಮೇಲೆ ನೀನು ಒಳ್ಳೆದಕ್ಕೆ ಹೇಳಿದೆ, ನಿನಗೆ ಬುದ್ಧಿ ಬರಲಿ ಅಂತ ಹೇಳಿದೆ, ಹೀಗೆಲ್ಲ ಹೇಳಿದ್ರೆ ಕೋಪ ಬರಲ್ವಾ? ನೀವು ದೊಡ್ಡವರು, ಈ ಮನೆಗೆ ಹಿರಿಯರು. ನಾವು ತಪ್ಪು ಮಾಡಿದಾಗ ನೀವು ನಮಗೆ ಬುದ್ಧಿ ಹೇಳಬೇಕು, ಎಲ್ಲ ಸರಿ. ಆದರೆ ಅದಕ್ಕೂ ಒಂದು ರೀತಿ ನೀತಿ ಅಂತಿಲ್ವಾ? ಎಲ್ಲದಕ್ಕೂ ಬಾಯಿ ಮಾಡ್ತಾ ಇದ್ರೆ ನಮಗೆ ಬೇಜಾರಾಗಲ್ವಾ ಹೇಳಿ?
ನನ್ನನ್ನು ನೀವೇ ತಾನೇ ಬೆಳೆಸಿದ್ದು. ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದರೆ ಹೇಗಜ್ಜಿ? ನಾವು ಸ್ಕೂಲು ಕಾಲೇಜಿಗೆ ಹೋಗೋವಾಗ ಹುಡುಗರು ಇರ್ತಾರೆ, ಹುಡುಗಿರು ಇರ್ತಾರೆ, ಎಲ್ಲರ ಜೊತೆಗೂ ಮಾತಾಡಬೇಕಾಗತ್ತೆ. ನೀನು ಹುಡುಗ, ನಿನ್ನ ಹತ್ರ ಮಾತಾಡಲ್ಲ ಅಂತ ಹೇಳಿದ್ರೆ ನಮ್ಮನ್ನೊಂಥರ ನೋಡ್ತಾರೆ. ಹಾಗೆ ಮಾತಾಡಬೇಕಾದ್ರೆ ಫೋನ್ ನಂಬರ್ಗಳು ಎಕ್ಸ್ಚೇಂಜ್ ಆಗುತ್ತೆ. ಅವರು ನಮಗೆ ಫೋನ್ ಮಾಡ್ತಾರೆ, ನಾವು ಮಾಡಬೇಕಾಗತ್ತೆ. ನಾವೇನು ಸುತ್ತಾಡೋಕ್ಕೆಲ್ಲ ಹೋಗಲ್ಲ ಅಜ್ಜಿ. ಏನೋ ನಮ್ಮದು ಪ್ರಾಜೆಕ್ಟ್ ವರ್ಕ್ ಬಗ್ಗೆನೋ ಹೋಮ್ವರ್ಕ್ ಹೀಗೆ ಏನೋ ಒಂದು ಮಾತಾಡೋದಿರುತ್ತೆ, ಮಾತಾಡ್ತೀವಿ. ಅದು ಬಿಟ್ಟರೆ ಬೇರೆ ಯಾವ ಉದ್ದೇಶನೂ ಇರಲ್ಲ. ನನ್ನ ಫ್ರೆಂಡ್ಸ್ಗಳ ಮನೆಗೆ ಬಂದರೆ ಒಂಥರ ಮಾಡ್ತೀರಾ. ಅವ್ರ ಬಟ್ಟೆ ಬಗ್ಗೆ, ಅವ್ರ ರೀತಿ ನೀತಿ, ಅವ್ರು ಮಾತಾಡೋ ರೀತಿ, ಇದಕ್ಕೆಲ್ಲ ನೀವು ಏನಾದ್ರು ಒಂದು ಕಮೆಂಟ್ ಮಾಡ್ತೀರಾ. ಅವಳ ಹತ್ರ ಮಾತಾಡಬೇಡ, ಇವಳ ಹತ್ರ ಮಾತಾಡಬೇಡ ಅಂತ ಹೇಳ್ತೀರಾ. ನಿಮ್ಮ ಕಾಲದಲ್ಲಿ ನಡೀತಿರೋದು ಅಂದರೆ ನೀವು ಹಿಂದೆ ಹೇಗಿದ್ರೋ ಈಗಲೂ ನಾವು ಹಾಗೆ ಇರಬೇಕು ಅಂದರೆ ಹೇಗಜ್ಜಿ? ಸಾಕು ಸಾಕು, ನಂಗೆ ಅರ್ಥ ಆಯಿತು. ನೀವು ನನ್ನ ಕಣ್ಣು ತೆರೆಸಿದ್ರಿ. ಇಷ್ಟು ದಿನ ನಾನು ನಿಮಗೆ ಏನು ಕಾಟ ಕೊಡ್ತಿದ್ದೆ, ನನ್ನಿಂದ ನಿಮಗೆ ಎಷ್ಟು ನೋವಾಗ್ತಿತ್ತು ಅನ್ನೋದನ್ನು ನೀವು ನನಗೆ ಅರ್ಥ ಮಾಡಿಸಿದ್ರಿ. ಸಾರಿ ಕಣೆ ಸಾನ್ವಿ, ನನ್ನ ಮಾತಿಂದ ವರ್ತನೆಯಿಂದ ನಿನಗಿಷ್ಟೊಂದು ನೋವಾಗಿತ್ತು ಅಂತ ನಂಗೆ ಗೊತ್ತಾಗಿರಲಿಲ್ಲ. ನಿನಗೆ ನೋವು ಕೊಡೋ ಉದ್ದೇಶನೂ ನಂದಾಗಿರಲಿಲ್ಲ. ನೀನು ಚೆನ್ನಾಗಿರಬೇಕು, ಈ ವಯಸ್ಸಲ್ಲಿ ಯಾವುದೇ ಕೆಟ್ಟ ಹವ್ಯಾಸಕ್ಕೆ ಒಳಗಾಗಬಾರ್ದು, ಹೀಗೆ ಏನೇನೋ ಅಂದ್ಕೊಂಡಿದ್ದೆ ಅಮ್ಮ. ನಮ್ಮ ಕಾಲದಲ್ಲಿ ನಾವೆಲ್ಲ ಹೇಗೆ ಬೆಳೆದ್ವೋ ನೀನು ಹಾಗೆ ಬೆಳಿಬೇಕು ಅಂತ ನಾನು ಮಾತಲ್ಲಿ ಸ್ವಲ್ಪ ಕಟ್ಟುವಾಗಿ ವರ್ತಿಸ್ತಿದ್ದೆ. ತಪ್ಪಾಯ್ತಮ್ಮ, ಬೇಜಾರಾಗಬೇಡ. ಅತ್ತೆ, ನೀವಷ್ಟೆಲ್ಲ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಅವಳು ನಿಮ್ಮ ಮೊಮ್ಮಗಳು, ನಾನು ನಿಮ್ಮ ಸೊಸೆ. ನೀವು ನಮ್ಮನೆ ಆಧಾರ ಸ್ತಂಭ. ನಿಮ್ಮ ಮಾತು ವರ್ತನೆಯಿಂದ ನಮಗೆ ಸ್ವಲ್ಪ ಬೇಜಾರಾಗ್ತಿತ್ತು, ಅದನ್ನು ನಿಮಗೆ ತಿಳಿ ಹೇಳೋಕ್ಕೆ ಪ್ರಯತ್ನ ಪಟ್ವಿ. ಆದರೆ ನೀವು ದೊಡ್ಡವ್ರ ಮಾತಿಗೆ ಎದುರುವಾದಿಸ್ತೀರಾ ಹಾಗೆ ಹೀಗೆ ಅಂತ ಅವಳಿಗೆ ಹೇಳ್ತಾ ಇದ್ರಿ. ಮಗಳೂರನ್ನ ತಲೆ ಮೇಲೆ ಕೂರಿಸ್ಕೊಂಡಿದ್ಯಾ, ಮುಂದೆ ಹಾಗಾಗತ್ತೆ ಹೀಗಾಗತ್ತೆ ಅಂತೆಲ್ಲ ನನಗೂ ಹೇಳ್ತಾ ಇದ್ರಿ. ಹಾಗಾಗಿ ನಿಮ್ಗೆ ಇದನ್ನೆಲ್ಲ ಅರ್ಥ ಮಾಡಿಸ್ಬೇಕು ಅಂತ ನಾವೀಗ ಒಂದು 15 ದಿನದಿಂದ ಸ್ವಲ್ಪ ಕಟುವಾಗಿ ವರ್ತಿಸ್ತಾ ಇದ್ವಿ. ನಮ್ಮ ಮಾತು ವರ್ತನೆಯಿಂದ ನಿಮಗೆ ಬೇಜಾರಾಗಿದ್ರೆ ಸಾರಿ ಅತ್ತೆ, ನೀವು ಕೂಡ ನಮ್ಮನ್ನು ಕ್ಷಮಿಸಬೇಕು. ನಿನ್ನ ಮಾತು ನಿಜ ಕಣೆ. ದೊಡ್ಡವರು ಚಿಕ್ಕವರಿಗೆ ಬುದ್ಧಿವಾದ ಹೇಳಬೇಕು, ಸರಿಯಾದ ಮಾರ್ಗದರ್ಶನ ಮಾಡಬೇಕು, ತಪ್ಪು ಮಾಡಿದಾಗಷ್ಟೇ ಶಿಕ್ಷೆ ಕೊಡಬೇಕು. ಅದು ಬಿಟ್ಟು ಮುಂದೆ ಅವ್ರು ತಪ್ಪು ಮಾಡ್ತಾರೇನೋ, ಅವ್ರು ಹೀಗಾಗತ್ತೇನೋ ಹಾಗಾಗತ್ತೇನೋ ಅನ್ನೋ ಭ್ರಮೆಗೆ ಒಳಗಾಗಿ ನಾವೇ ಮೊದಲವರಿಗೆ ನೋವಾಗೋ ಹಾಗೆ ಮಾತಾಡಬಾರ್ದು. ಸೊಸೆ ಆಗಲಿ, ಮಗಳಾಗಲಿ, ಮೊಮ್ಮಕ್ಕಳಾಗಲಿ ಎಲ್ಲರನ್ನ ಪ್ರೀತಿಯಿಂದ ಸ್ನೇಹಿತರ ಥರ ಕಾಣಬೇಕು. ನನಗಿವತ್ತು ಅರ್ಥ ಆಯಿತು. ಮೊದಲು ಕಣ್ಣು ಒರೆಸ್ಕೊಳ್ಳಿ ಅತ್ತೆ, ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು. ಇನ್ನೊಂದು ವಿಷಯನಾ? ಏನದು? ಅತ್ತೆ, ನಾನು ಕೆಲಸ ಬಿಟ್ಟಿಲ್ಲ, ಒಂದು 15 ದಿನ ರಜಾ ತಗೊಂಡಿದ್ದೆ. ನಿಮ್ಮ ಮನ ಪರಿವರ್ತನೆಗಾಗಿ ನಾನು ಮತ್ತೆ ಸಾನ್ವಿ ಸೇರಿ ಆಡಿರೋ ನಾಟಕ ಇದು. ಹೌದಾ? ಹಾಗಾದರೆ ಇನ್ಮೇಲೆ ನಾನು ಮನೆ ಕೆಲಸ ಮಾಡ್ಬೋದು, ದೇವಸ್ಥಾನಕ್ಕೆ ಹೋಗ್ಬೋದು, ಮಾರ್ಕೆಟಿಗೆ ಹೋಗಿ ತರಕಾರಿ ಎಲ್ಲ ತರ್ಬೋದು. ಆದರೆ ಅದಕ್ಕಿಂತ ಮುಂಚೆ ನಾವೆಲ್ಲರೂ ಫಿಲ್ಮಿಗೆ ಹೋಗಬೇಕು. ನಾವೆಲ್ಲರೂ ಅಂದರೆ ನಾವು 3 ಜನ ಲೇಡೀಸ್ ಮಾತ್ರ. ಬರೀ ಫಿಲ್ಮ್ ನೋಡಿ ಬರೋದಲ್ಲ, ಚಾಟ್ಸ್ ಕೂಡ ತಿನ್ಕೊಂಡು ಬರಬೇಕು. ಪ್ರೀತಿಯ ಬಂಧುಗಳೇ, ಈ ಕಥೆ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ಚಂದದ ಕಥೆಯಲ್ಲಿ ಸಿಗೋಣ. ಧನ್ಯವಾದಗಳು.